ಬೇಳೂರು ಸರ್, ಇವಾಗ ಒಂದಷ್ಟುದ್ದ ಪಟ್ಟಿ ಕೊಟ್ಟರು. ಬಿಜೆಪಿಯ ಟ್ವಿಟರ್ ಅಕೌಂಟ್ ನಲ್ಲೂ ಕೂಡ ಇದೇ ರೀತಿಯ ನಿಮ್ಮದೇ ಪಕ್ಷದ ನಾಯಕರ ಹೇಳಿಕೆ ಮೆನ್ಷನ್ ಆಗಿದೆ. ಮೇಡಮ್ ಒಂದ್ ನಿಮಿಷ ಹೇಳಿ ಮೇಡಮ್ ಒಂದ್ ನಿಮಿಷ ಚಂದ್ರಶೇಖರ್ ಹೇಳಿದ್ ಒಂದ್ ನಿಮಿಷ ಹೇಳ್ಬಿಡ್ತೇನೆ. ಇವ್ರ ಪಕ್ಷದಲ್ಲಿ ಭಾರಿ ಚೆನ್ನಾಗಿದೆಯಾ? ಇವರಲ್ಲಿ ವಿರೋಧ ಪಕ್ಷವಾಗಿ ಯತ್ನಾಳಿಂದ ಹಿಡಿದು ಎಲ್ಲರೂ ಇವ್ರ ಪಕ್ಷದಲ್ಲಿ ಎಂತೆಂತ ದೂರುಗಳನ್ನು ಮಾಡಿದ್ದಾರೆ, ಏನೇನು ಕೊಟ್ಟಿದ್ದಾರೆ ಇವ್ರಿಗೆ ಗೊತ್ತಿದೆಯಾ? ಒಟ್ಟು ಇವರಿಗೆ ಬಾಯಿ ಬಂದಾಗ ಮಾತಾಡೋದು ಒಂದೇ ಅಲ್ಲ, ಇವರಲ್ಲೂ ಹುಳ ಬಿದ್ದಿದೆ, ಇವ್ರ ಪಕ್ಷದಲ್ಲೂ ಹುಳ ಬಿದ್ದಿದೆ. ಅದರಿಂದ ಇದನ್ನು ಗೊಂದಲ ಮಾಡುವಂತದ್ದು ಏನೂ ಇಲ್ಲ. ಯಾವುದೋ ಒಂದು ಇವತ್ತು ಮಂತ್ರಿ ಆದರೂ ಯಾರ ವಿರುದ್ಧ ಅಪರಾಧ ಬಂದಾಗ ಅದನ್ನ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟು ತಗೊಳ್ಬಹುದು ಅಂತ ನಾವು ಹೇಳಿದ್ ಬಿಟ್ರೆ, ಮತ್ತು ಪಾಟೀಲ್ ಅವರು ಹೇಳಿರೋದನ್ನ ಸಮರ್ಥನೆ ಮಾಡುವಂತದ್ದು ಯಾರು ಏನು ಮಾಡಿಲ್ಲ ಅಲ್ವಾ? ಆದ್ರೆ ಇದನ್ನ ದೊಡ್ಡದಾಗಿ ಬಿಂಬಿಸುವಂತ ಬಿಜೆಪಿ ಅವರು ಏನ್ ಬೇಕಾಗಿಲ್ಲ. ಅವ್ರ ಕಾಲದಲ್ಲಿ ಏನೇನು ಮಾಡಿದ್ದಾರೆ, ಯಾರ್ಯಾರು ಜೈಲಿಗೆ ಹೋಗಿದ್ದಾರೆ, ಯಡಿಯೂರಪ್ಪನವರಂತಾರೇ ಜೈಲಿಗೆ ಹೋಗಿದಾರಪ್ಪ. ಇನ್ನೇನ್ ಭಾರಿ ದೊಡ್ಡ ಇವ್ರ ಪಕ್ಷ ಇವ್ರದು. ಸುಪ್ರೀಂ ಕೋರ್ಟ್ ಕ್ಲೀನ್ ಚಿಟ್ ಅದೆಲ್ಲ ಮಾತಾಡೋದೇನ್ ಬೇಕಾಗಿಲ್ಲ. ಈ ದೊಡ್ಡ ಸುಮಾರು 140 ಜನ ಗೆದ್ದಿದ್ದೀವಿ, 140 ಜನ ನಾವು ಗೆದ್ದಿದ್ದೀವಲ್ಲ, ಅದರಿಂದ ಸ್ವಲ್ಪ ಸಣ್ಣ ಇದ್ದೇ ಇರುತ್ತೆ, ಸಣ್ಣ ಪುಟ್ಟದ್ದು. ನಿಮ್ಮ 60 ಜನರಲ್ಲೇ ನಿಮ್ಮಲ್ಲಿ ಒಟ್ಟಾಗಿರ್ಲಿಕ್ಕೆ ಆಗ್ತಾ ಇಲ್ಲ, ನಿಮ್ಮಲ್ಲಿ ಅಷ್ಟು ಗೊಂದಲ ಇದೆ. ಸರಿ ಅಲ್ಲ ಗೋಪಾಲ್ ಕೃಷ್ಣ ಸರ್, ಅವರು ವಿರೋಧ ಪಕ್ಷದಲ್ಲಿದ್ದಾರೆ, ಜನ ವೋಟ್ ಹಾಕಿ ಅಧಿಕಾರ ಕೊಟ್ಟಿರೋದು ನಿಮ್ ಪಕ್ಷದ ಕೈಲಿ. ನೀವು ಅವರು ಸರಿ ಇಲ್ಲ ಹಾಗಾಗಿ ನಾವು ಸರಿ ಇಲ್ಲ ಅಂದ್ಬಿಟ್ರೆ ಸರಿ ಹೋಗುತ್ತಾ? ಆಯ್ತು, ಒಪ್ಪೋಣ, ವಿರೋಧ ಪಕ್ಷ ಸ್ಥಾನದಲ್ಲಿರೋ ಬಿಜೆಪಿಯಲ್ಲಿ ಯಾವ್ದು ಸರಿ ಇಲ್ಲ, ಒಪ್ಪೋಣ. ರಾಜ್ಯದ ಜನರಿಗೆ ಬಡವರಿಗೆ ಒಳ್ಳೇದಾಗಿದೆ, ಬಡವರಿಗೆ ಒಳ್ಳೇದಾಗಿದೆ. ಇದನ್ನ ನಾನು ಒಪ್ಪೋದಿಲ್ಲ. ನಾನು ಹೇಳಿರೋದು ರಾಯರೆಡ್ಡಿ ಅವರದ ನಮ್ಮ ಪಾಟೀಲ್ ಅವರು ಹೇಳಿರುವಂತದಕ್ಕೆ ತಪ್ಪಿಸ್ತರಾದ್ರೆ ಪಕ್ಷಕ್ಕೆ ಗೊಂದಲ ಆಗಬಾರದು, ರಾಜೀನಾಮೆ ಕೊಟ್ರೆ ಆಮೇಲೆ ಏನಾದ್ರು ಸರಿಯಾದ ನಂತರ ಮತ್ತೆ ಆಗೋಕೆ ಅವಕಾಶ ಇದೆ, ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ಲಿ ಅಂತ ನಾವು ಹೇಳಿದ್ದೀವಿ ಅಷ್ಟೇ. ಅದರನ್ನೇ ದೊಡ್ಡದು ಇದಂತಲ್ಲ, ಅದನ್ನೇ ಇವರು ಬೇರೆ ತರ ಬಿಂಬಿಸೋದು ಬೇಕಾಗಿಲ್ಲ. ಆಯ್ತು, ಬಂದೆ ಚಂದ್ರಶೇಖರ್ ಸರ್, ಆಲ್ರೆಡಿ ಡಿಲೇ ಇದೆ. ಒಂದು ಪ್ರಶ್ನೆ ನೇರವಾಗಿ ಕೇಳ್ತೀನಿ, ತಾವು ಪ್ರಾಮಾಣಿಕವಾಗಿ ಉತ್ತರ ಕೊಡ್ತೀನಿ ಅಂತ ಭಾವಿಸ್ತಾ, ಜಮೀರ್ ಅಹಮದ್ ಖಾನ್ ಅವರು ಹಾಕಿದ ಗೆರೆಯನ್ನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ದಾಟ್ತಾ ಇಲ್ಲ. ಹೀಗಾಗಿ ಜಮೀರ್ ಅವ್ರ ಮೇಲೆ ಏನೇ ಆರೋಪ ಬಂದ್ರು, ಬೇಳೂರು ಗೋಪಾಲಕೃಷ್ಣ ಅವರೇ ರಾಜೀನಾಮೆ ಕೊಡ್ಲಿ ಅಂತ ಹೇಳಿದ್ರು ಕೂಡ ಮುಖ್ಯಮಂತ್ರಿಗಳ ಕಡೆಯಿಂದ ಯಾವುದೇ ರೀತಿ ಆಕ್ಷನ್ ಜಮೀರ್ ಅವ್ರ ಮೇಲೆ ಆಗೋದಿಲ್ಲ. ಹಿಂಗ್ ವಿಶ್ಲೇಷಣೆ ಇದೆ, ಸರಿನಾ ಇದು? ನೋಡಿ ಮೇಡಮ್ ಅವರೇ, ನಾವು ಹೇಳಿರ್ತೀವಿ, ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಿಸೋದು, ಉಪಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಿಸೋದು ಅವ್ರ ಕೈಲಿದೆ. ಅವ್ರು ಕೊಡ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ನಾವು ಪಕ್ಷದಲ್ಲಿ ಗೊಂದಲ ಆಗಬಾರ್ದು, ಈ ತರ ಆಗಬಾರ್ದು ಅಂತ ಹೇಳಿಕೆ ಕೊಟ್ಟಿದ್ದೀವಿ. ಅದನ್ನ ಅವರು ರಾಜೀನಾಮೆ ಕೊಡಿಸ್ತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟಿರೋದು, ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಜಮೀರ್ ಅವ್ರದ್ದು ಆಟ ಟೋಪ ಸಿಕ್ಕಾಪಟ್ಟೆ ಆಗಿರೋದಕ್ಕೇನೆ ಕಾಂಗ್ರೆಸ್ನಲ್ಲಿ ಅನೇಕ ಹಿರಿಯ ನಾಯಕರಿಗೆ ಅಸಮಾಧಾನ ಅಂತೆ, ಹೌದಾ? ಯಾವುದು? ಜಮೀರ್ ಅಹಮದ್ ಖಾನ್ ಅವರು ಕೇಳ್ತಾ ಇಲ್ಲ. ಜಮೀರ್ ಅಹಮದ್ ಖಾನ್ ಅವರ ಪ್ರಭಾವ ಸಿಕ್ಕಾಪಟ್ಟೆ ಇದೆಯಂತೆ, ಹಾಗಾಗಿ ಬೇರೆಯವ್ರಿಗೆಲ್ಲ ಅಸಮಾಧಾನ ಅಂತೆ, ಹೌದಾ? ಇಲ್ಲ, ಆತರ ಏನು ಇಲ್ಲ. ಈ ತರ ಘಟನೆ ಬಂದಂತ ಸಂದರ್ಭದಲ್ಲಿ ನಾವು ಹೇಳಿದ್ದು ಬಿಟ್ರೆ ಬೇರೆ ಇದರಲ್ಲಿ ಯಾರು ಆತರ ಅಸಮಾಧಾನ ಎಲ್ಲೂ ತೋರಿಸಿಲ್ಲ. ಈ ತರ ಘಟನೆ ಬಂದಾಗ ಪಕ್ಷಕ್ಕೆ ಮುಜುಗರ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಬೇಳೂರು ಹೇಳಿದ್ದಾರೆ ಬಿಟ್ರೆ ನಾನು ಬೇರೆ ವಿಚಾರದ ಹೇಳುವುದಿಲ್ಲ. ರಾಜ್ಯದ ಅಭಿವೃದ್ಧಿ ದೃಷ್ಟಿಯಲ್ಲಿ ಅವ್ರು ಹೇಳ್ದಂಗೆ, ಚಂದ್ರಶೇಖರ್ ಹೇಳ್ದಂಗೆ, ನಮ್ಗೆ ಯಾವತ್ತೂ ಕೊರತೆ ಏನು ನಮ್ಗೆ ಯಾವ್ದು ಕಂಡಿಲ್ಲ. ಗ್ಯಾರಂಟಿ ಇದೆಯಲ್ಲ, ಸಾಮಾನ್ಯ ಜನರ ಬದುಕನ್ನ ಇವತ್ತು ಬೆಳಕು ಮಾಡಿದೆ, ಅದಕ್ಕೆ ನಮಗೆ ಖುಷಿ ಇದೆ. ಅದರಿಂದ ಸುಮ್ಮನೆ ಯಾವುದೋ ವಿಚಾರದಲ್ಲಿ ಏನು ಅಭಿವೃದ್ಧಿ ಆಗಿಲ್ಲ, ಇನ್ನೊಂದಾಗಿಲ್ಲ, ಬೇರೆ ಬೇರೆ ಹಗರಣ ಹೇಳುವಂತದ್ದು ನಾನು ಒಪ್ಪೋದಿಲ್ಲ. ನಟರಾಜ್ ಗೌಡ್ರ ಸರ್, ಬರ್ತೀನಿ ಬೇಳೂರು ಸರ್. ನಟರಾಜ್ ಗೌಡ್ರ ಇದ್ದಾರೆ, ಕಾಂಗ್ರೆಸ್ನ ವಕ್ತಾರರು, ಅವ್ರ ಹತ್ರ ಮಾತನಾಡಿಸಿ ಮತ್ತೊಂದು ಪ್ರಶ್ನೆ ನಿಮ್ಮ ಹತ್ರ. ನಟರಾಜ್ ಗೌಡ್ರೆ, ಬಿಜೆಪಿಯಿಂದ ಮಾಡಿದ ಟ್ವೀಟು, ಕರ್ನಾಟಕದಲ್ಲಿ ಭ್ರಷ್ಟಾಚಾರ ನಂಬರ್ 1 ಬಸವರಾಜ ರಾಯರೆಡ್ಡಿ ಅವರ ಹೇಳಿಕೆ, ವಸತಿ ಹಂಚಿಕೆಯಲ್ಲಿ ವ್ಯಾಪಕ ಅವ್ಯವಹಾರ BR ಪಾಟೀಲ್ರ ಹೇಳಿಕೆ, ತೆಂಗಿನಕಾಯಿ ಹೊಡೆದು 2 ವರ್ಷ ಆಯ್ತು ಅನುದಾನ ಬಂದಿಲ್ಲ ರಾಜು ಕಾಗೆ ಅವರ ಹೇಳಿಕೆ, ಮನೆ ಹಂಚಿಕೆಯಲ್ಲಿ ಅವ್ಯವಹಾರ ನಿಮ್ ಜೊತೆಯಲ್ಲಿ ಇಷ್ಟೋ ತನಕ ಮಾತನಾಡ್ತಾ ಇದ್ದ ಬೇಳೂರು ಗೋಪಾಲ್ ಕೃಷ್ಣ ಅವರ ಹೇಳಿಕೆ, ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆ ಬಸವರಾಜ್ ಶಿವಗಂಗಾ ಅವರ ಹೇಳಿಕೆ, ಹಿಂಗೊಂದು 10 ಜನರ ಹೇಳಿಕೆಯನ್ನ ಸೇರಿಸಿ ಟ್ವೀಟ್ ಮಾಡಿದ್ದಾರೆ. ಎಲ್ಲರೂ ಕೂಡ ನಿಮ್ಮದೇ ಪಕ್ಷದವರು. ಹೇಳಿಲ್ಲ ಮೇಡಮ್ ಅವರೇ, ಹಂಗಂತ ಬಿಜೆಪಿ ಟ್ವೀಟ್ ಮಾಡಿದ್ದಾರೆ ಸರ್, ನನ್ನ ಹೇಳಿಕೆ ಅಲ್ಲ, ಬಿಜೆಪಿ ಟ್ವೀಟ್ ಅನ್ನ ಓದ್ತಿದ್ದೀವಿ. ಯಾವ್ಯಾವ ಹೇಳಿಕೆಗಳನ್ನ ತಾವು ಉಲ್ಲೇಖ ಮಾಡ್ತಾ ಇದ್ದೀರಾ? ನಟರಾಜ್ ಗೌಡ್ರು ಹೇಳಿ. ಈಗ ತಾವು ಯಾವ್ಯಾವ ಹೆಸರುಗಳನ್ನ ಉಲ್ಲೇಖ ಮಾಡ್ತಾ ಇದ್ದೀರಾ, ಅವರೆಲ್ಲರೂ ಕೂಡ ಅತ್ಯಂತ ಜವಾಬ್ದಾರಿಯುತ ನಾಯಕರು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ, ಮತ್ತೆ ಶಾಸಕರಾಗಿದ್ದಾರೆ, ಹಿರಿಯ ಒಂದು ಹುದ್ದೆಗಳಲ್ಲಿದ್ದಾರೆ.
ಅವ್ರಿಗೆ ಯಾರಿಗಾದ್ರೂ ಏನಾದ್ರೂ ಈ ತರ ಮಾಹಿತಿ ಇದ್ರೆ ಅದನ್ನ ಮಾಹಿತಿಯನ್ನ ಯಾವ ನಿರ್ದಿಷ್ಟವಾದ ಮಂತ್ರಿಗಳಿಗೆ ಕೊಟ್ಟು ಅಥವಾ ನಿರ್ದಿಷ್ಟವಾದ ಇಲಾಖೆಗೆ ಕೊಟ್ಟು ಅಥವಾ ಮುಖ್ಯಮಂತ್ರಿಗಳಿಗೆ ಕೊಟ್ಟು ಅಥವಾ ಉಪಮುಖ್ಯಮಂತ್ರಿಗಳಿಗೆ ಕೊಟ್ಟು ತನಿಖೆಗೆ ಆಗ್ರಹ ಮಾಡಬಹುದು. ಅದರೊಳಗೆ ಯಾವ ರೀತಿಯಾಗಿ ಇದಿಲ್ಲ ನೋಡಿ. ಇವೆಲ್ಲ ಏನಂದ್ರೆ ಅವ್ರೇನೋ ಮಾಧ್ಯಮದವರು ಹೋಗಿ ಅವ್ರಿಗೇನೋ ಒಂದು ಕೇಳ್ತಾರೆ, ಅವ್ರೇನೋ ಒಂದು ಹೇಳಿಕೆ ಕೊಡ್ತಾರೆ, ಅದು ಒಂದು ಎಕ್ಸಾಗರೇಟ್ ಆಗಿ ಮಾಹಿತಿ ಆಚೆಗೆ ಬರ್ತದೆ ಹೊರತು ಈ ರೀತಿ ಯಾವುದು ಭ್ರಷ್ಟಾಚಾರ ಕಾಂಗ್ರೆಸ್ ಪಕ್ಷದಲ್ಲಿ ಈ ಸರ್ಕಾರದಲ್ಲಿ ನಡೀತಾ ಇಲ್ಲ. ಗ್ಯಾರಂಟಿ ಯೋಜನೆಗಳಿಂದ 5 ಕೋಟಿ ಕನ್ನಡಿಗರು ಇವತ್ತು ತಮ್ಮ ಜೀವನದ ಗುಣಮಟ್ಟವನ್ನು ಬದಲಾಯಿಸಿಕೊಂಡಿದ್ದಾರೆ. ಈ ರಾಜ್ಯ ಸರ್ಕಾರ ಇಡೀ ದೇಶಕ್ಕೆ ಮಾದರಿಯಾಗಿದೆ, ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ. ಆ ನಿಟ್ಟಿನಲ್ಲಿ ಯಾವ ಭ್ರಷ್ಟಾಚಾರ ಕೂಡ ಇಲ್ಲ. ಅವೆಲ್ಲ ಕಪೋಲ ಕಲ್ಪಿತ ಊಹಾಪೋಹ. ಈಗ ಸಣ್ಣ ಪುಟ್ಟ ಹೇಳಿಕೆಗಳನ್ನೆಲ್ಲ ದೊಡ್ಡದಾಗಿ ಬಿಂಬಿಸಿದ್ರೆ ದೊಡ್ಡದಾಗುತ್ತೆ. ನಿಜವಾದ ಭ್ರಷ್ಟಾಚಾರ ಅಂದ್ರೆ ಮಾನ್ಯ ಯಡಿಯೂರಪ್ಪನವರ ಕಾಲದಲ್ಲಿ ಇತ್ತಲ್ಲ, ಅದು ನಿಜವಾದ ಭ್ರಷ್ಟಾಚಾರ. ಕಳೆದ ಬೊಮ್ಮಾಯಿಯವರ ಕಾಲದಲ್ಲಿ ಇತ್ತಲ್ಲ, ಅದು ನಿಜವಾದ ಭ್ರಷ್ಟಾಚಾರ. 23 ಇಲಾಖೆಗಳಲ್ಲಿ ಭ್ರಷ್ಟಾಚಾರ ಮಾಡಿದ್ರು. ನಿಮ್ಮ ಯೋಗ್ಯತೆಗೆ ಒಂದಾರು ಪ್ರೂವ್ ಮಾಡ್ಲಿಕ್ಕಾಗಲಿಲ್ಲ. ಚಂದ್ರಶೇಖರ್ ಲೆಟ್ ಮಿ ಡೂ ಮೈ ಜಾಬ್. ನೋಡಿ, ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ, ಬೋವಿ ನಿಗಮದಲ್ಲಿ ಭ್ರಷ್ಟಾಚಾರ, ಕರಕುಶಲ ನಿಗಮದಲ್ಲಿ ಭ್ರಷ್ಟಾಚಾರ, PSI ಹಗರಣ, ಬಿಟ್ಕಾಯಿನ್ ಹಗರಣ 40%. ಆ ವಿರೂಪಾಕ್ಷಪ್ಪ ಅವರು 8 ಕೋಟಿ ರೂಪಾಯಿ ಆಸ್ತಿಯಡೆ ಮಾಡಿಕೊಂಡಿದ್ದು. ಇಂತಹ ಭ್ರಷ್ಟಾಚಾರ, ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಬಿಜೆಪಿ ಸರ್ಕಾರದಲ್ಲಿ ಮಾಡಿದ್ರೆ ಹೊರತು ಕಾಂಗ್ರೆಸ್ ಆಡಳಿತದಲ್ಲಿ ಯಾವ ಭ್ರಷ್ಟಾಚಾರವೂ ಇಲ್ಲ. ಯಾವುದೋ 1-2 ಅಧಿಕಾರಿಗಳು ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ಮಾತ್ರ ಅವರನ್ನ ನಾವು ಶಿಕ್ಷೆಗೆ ಒಳಪಡಿಸ್ತೇವೆ. ಆಯ್ತು ನಟರಾಜ್ ಗೌಡ್ರೆ, ಒಂದು ಬ್ರೇಕ್ ಹೋಗ್ಬೇಕು. ಬ್ರೇಕ್ ಇಂದ ಬಂದ್ಮೇಲೆ ತಾವು ಅಥವಾ ಗೋಪಾಲ್ ಕೃಷ್ಣ ಸರ್ ಇಬ್ರಲ್ಲಿ ಯಾರಾದ್ರೂ ಒಬ್ರು ಉತ್ತರ ಕೊಡಿ. 950 ಮನೆಗಳನ್ನ ಇನ್ಫ್ಲೂಯೆನ್ಸ್, ಮನಿ, ಪವರ್, ಕೇವಲ ಒಂದು ಕ್ಷೇತ್ರದಲ್ಲಿ 950 ಮನೆಗಳನ್ನ ಈ ಮೂರನ್ನ ಬಳಸಿಕೊಟ್ಟಿದ್ದಾರೆ. ಇದು ಭ್ರಷ್ಟಾಚಾರ ಅಲ್ವಾ? ವಾಲ್ಮೀಕಿ ನಿಗಮದಲ್ಲಾಗಿದ್ದು ಭ್ರಷ್ಟಾಚಾರ ಅಲ್ವಾ? ಮೂಡಾದಲ್ಲಾಗಿದ್ದು ಹಗರಣ ಹೌದೋ ಇಲ್ವೋ? ಇದೆಲ್ಲವೂ ಕೂಡ ಆಚೆ ಬರ್ತಾ ಇರೋದು ನಿಮ್ಮದೇ ಪಕ್ಷದ ಗೂಡಿನ ಒಳಗಿಂದ. ಇದು ಯಾಕಾಗ್ತಿದೆ? ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ರೀಚಬಲ್ ಆಗಿದ್ದು ಎಲ್ಲರಿಗೆ ಅಸಮಾಧಾನ ತಗೊಂಡು ಹೋಗಿ ಅಲ್ಲಿ ಹೇಳಿ ಸೊಲ್ಯೂಷನ್ ಪಡ್ಕೊಳ್ಬಹುದು ಅನ್ನೋ ವಿಶ್ವಾಸ ಇದ್ದಿದ್ರೆ ಮಾಧ್ಯಮಗಳ ಮುಂದೆ ಯಾಕೆ ಬರ್ತೀವಿ? ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇಷ್ಟೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ, ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ MLA ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಅಯ್ಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರತ್ರ ಹೋಗಿ ಇರೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನು ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು MLA ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ಲ ಮೇಲೆ ಭಾರಿ ಐಟ್ ಅದಲ್ಲ ಮಾರ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬರೀ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.